ಈ ತರ ನೀವು ಮಷಿನ್ ತಗೊಂಡು ಹೊಡೆದಾಡ್ಬೇಡಿ. ನಾನು ಏನಕ್ಕೆ ಕೇಳಿದೆ ಅಂದ್ರೆ, ಯಾವುದೇ ಮಷಿನ್ ಅಲ್ಲಾಗ್ಲಿ ಬಾಡಿ ಪೂರ್ತಿ ನಿಮ್ಗೆ ಮೆಟಲ್ ಕೊಡಲ್ಲ. ಯಾಕಂದ್ರೆ ನಾನು ಈಗಿಂದ ಸ್ಟಾರ್ಟ್ ಮಾಡಿಲ್ಲ, ನಾನು ಸ್ಟಾರ್ಟ್ ಮಾಡಿ ಈ ಬಿಸ್ನೆಸ್ ಹತ್ತತ್ರ ಒಂದು 4-5 ವರ್ಷ ಆಗಿದೆ. ಬನ್ನಿ ತೋರಿಸ್ತೀನಿ. ಇದು ನೋಡಿ, ಚೈನಾ ಮ್ಯಾನುಫ್ಯಾಕ್ಚರ್ ಹೆಂಗಿರುತ್ತೆ ಅಂದ್ರೆ, ಇಲ್ಲಿ ಮತ್ತೆ ಇಲ್ಲಿ ಬಂದು ಮಾತ್ರನೇ ಅವನು ಸ್ಟೀಲ್ ಕೊಡ್ತಾನೆ, ಅಂದ್ರೆ ಕಬ್ಬಣ ಕೊಡ್ತಾನೆ. ಸೊ ಈ ಪಾರ್ಟ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ಇಲ್ಲಿ ಬಂದು ಫೈಬರ್ ಕೊಡ್ತಾನೆ. ಸೇಮ್ ಈಗ S9 ಏನಿದೆ, S9 ನಮ್ಮ ಹತ್ರ 1.5 ವರ್ಷದಿಂದ ಇದೆ ನೋಡಿ. ಇದು ಅಷ್ಟೇ ಸೇಮ್, ಸೆಂಟ್ರಲ್ಲಿ ಸ್ಟೀಲ್ ಕೊಡ್ತಾನೆ, ಸೈಡ್ ಅಲ್ಲಿ ನಮ್ಗೆ ಫೈಬರ್ ಕೊಡ್ತಾನೆ. ಇದಾದ್ಮೇಲೆ ಇದಕ್ಕಿಂತ ಮುಂಚೆ S9 ಗಿಂತ ಮುಂಚೆ ನಾವು ಇದೊಂದು 100 ಮಷಿನ್ ಸೇಲ್ ಮಾಡಿದೀವಿ. ಸೊ ಇದು ಕೂಡ ಅಷ್ಟೇ, ನಿಮ್ಗೆ ಇಲ್ಲಿ ಮತ್ತೆ ಇಲ್ಲಿ ಸ್ಟೀಲ್ ಬರುತ್ತೆ, ಸೊ ಇಲ್ಲಿ ಫೈಬರ್ ಬರುತ್ತೆ. ಸೊ ಎಲ್ಲಾ ಮಷಿನ್ಸ್ ಅಲ್ಲೂ ಸೇಮ್ ಇದೇ ತರಾನೇ ಬರುತ್ತೆ. ನಿಮ್ ಫ್ಯೂಚರ್ ಅಲ್ಲಿ ಯಾವುದೇ ಮಷಿನ್ಸ್ ಬಂದ್ರು, ಎಷ್ಟೇ ಮಷಿನ್ಸ್ ಬಂದ್ರು, ಸೊ ಟೋಟಲ್ ಆಗಿ ಇದೇ ತರಾನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಒಂದು ಮಷಿನ್ ತಗೋಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಮಷಿನ್ ಹೆಂಗಿದೆ, ಬಾಡಿ ಹೆಂಗಿದೆ, ಕ್ವಾಲಿಟಿ ಹೆಂಗಿದೆ.